ನಮಸ್ಕಾರ ಸ್ನೇಹಿತರೆ, ಕನ್ನಡದ ಹೊಸಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕುಂಭ ರಾಶಿಯವರೇ, ರಾತ್ರಿಯ ಅತ್ಯಂತ ಶಾಂತವಾದ ಸಮಯದಲ್ಲಿ ಇಡೀ ಜಗತ್ತು ಮಲಗಿರುವಾಗ ಕೆಲವು ಶಬ್ದಗಳು ಇರುತ್ತವೆ. ಅವು ಕಿವಿಗಳಿಂದ ಅಲ್ಲ, ಬದಲಿಗೆ ಆತ್ಮದಿಂದ ಕೇಳಿಸುತ್ತವೆ. ನೀವು ಕುಂಭ ರಾಶಿಯವರಾಗಿದ್ದರೆ ಇಂದಿನ ಈ ಮಾತು ನಿಮಗೆ ಕೇವಲ ರಾಶಿಫಲ ಅಲ್ಲ, ಇದು ಒಂದು ರೀತಿಯ ಸಂಕೇತವಾಗಿದ್ದು, ಬಹುಶಃ ನಿಮ್ಮ ಪೂರ್ವಜರು ವರ್ಷಗಳಿಂದ ನಿಮಗೆ ಹೇಳಲು ಬಯಸುತ್ತಿದ್ದರು, ಆದರೆ ಸರಿಯಾದ ಸಮಯ ಕಾಯುತ್ತಿದ್ದರು ಮತ್ತು ಇಂದು ಆ ಸಮಯ ನಿಮ್ಮ ಜೀವನದಲ್ಲಿ ಬಾಗಿಲು ತಟ್ಟಲಿದೆ. ಒಂದು ಕ್ಷಣ ನಿಮ್ಮ ಮನಸ್ಸನ್ನು ಶಾಂತವಾಗಿಸಿ ಮತ್ತು ಯೋಚಿಸಿ, ಕಳೆದ ಕೆಲವು ದಿನಗಳಿಂದ ನಿಮ್ಮ ಸುತ್ತಲೂ ಏನಾದರೂ ವಿಚಿತ್ರ ಘಟನೆಗಳು ನಡೆಯುತ್ತಿವೆಯೇ? ಯಾವುದೋ ಹಳೆಯ ಸ್ಥಳಗಳು ಪದೇ ಪದೇ ನೆನಪಿಗೆ ಬರುವುದು, ಯಾವುದೋ ಹಳೆಯ ಕನಸು ನಿರಂತರವಾಗಿ ಪುನರಾರಂಭಿಸುವುದು, ಯಾವುದೋ ಅಪರಿಚಿತ ವ್ಯಕ್ತಿ ಇದ್ದಕ್ಕಿದ್ದಂತೆ ಯಾವುದೋ ಹಳೆಯ ಮನೆ ಅಥವಾ ಭೂಮಿಯ ಬಗ್ಗೆ ಮಾತನಾಡುವುದು. ಹಾಗಾಗಿದ್ದರೆ ಇದನ್ನು ಕಾಕತಾಳೀಯ ಎಂದುಕೊಂಡು ತಳ್ಳಿಬಿಡಬೇಡಿ. ಕುಂಭ ರಾಶಿಯ ಅಧಿಪತಿ ಶನಿ ಮತ್ತು ಶನಿದೇವ ಎಂದಿಗೂ ಕಾರಣವಿಲ್ಲದೆ ಸಂಕೇತ ಕೊಡುವುದಿಲ್ಲ. ಸಮಯ ಬದಲಾದಾಗ ಮೊದಲು ಸಂಕೇತಗಳು ಬರುತ್ತವೆ, ನಂತರ ಅವಕಾಶಗಳು ಬರುತ್ತವೆ, ಅದರ ನಂತರ ಭಾಗ್ಯ ತನ್ನ ಹೊಸ ಅಧ್ಯಾಯವನ್ನು ಬರೆಯುತ್ತದೆ. ಇದು ಗ್ರಹಗಳ ಚಲನೆಯು ಒಂದು ರಹಸ್ಯವನ್ನು ತೆರೆಯುತ್ತದೆ. ನಿಮ್ಮ ಜೀವನದಲ್ಲಿ ವರ್ಷಗಳಿಂದ ಅಡಗಿತ್ತು, ಆದರೆ ಇಲ್ಲಿ ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳುವುದು ತುಂಬಾ ಮುಖ್ಯ. ಇದು ಯಾವುದೇ ಸಾಮಾನ್ಯ ನಿಧಿಯ ಕಥೆಯಲ್ಲ. ಇದು ಆ ಪರಂಪರೆಯ ಸಂಕೇತವಾಗಿದ್ದು, ಅದನ್ನು ನಿಮ್ಮ ಪೂರ್ವಜರು ಕೇವಲ ಹಣ ರೂಪದಲ್ಲಿ ಮಾತ್ರವಲ್ಲ, ಬದಲಿಗೆ ಭಾಗ್ಯದ ರೂಪದಲ್ಲಿ ಸುರಕ್ಷಿತವಾಗಿಟ್ಟಿದ್ದರು. ಮತ್ತು ಬಹುಶಃ ಈಗ ಮೊದಲ ಬಾರಿಗೆ ನಿಮ್ಮ ಜೀವನದಲ್ಲಿ ಆ ಸಮಯ ಬಂದಿದೆ. ಆ ರಹಸ್ಯದ ಪದರಗಳು ನಿಧಾನವಾಗಿ ತೆರೆಯಲು ಶುರುವಾಗುತ್ತವೆ. ನಿಮ್ಮ ಮನಸ್ಸಿನಲ್ಲಿ ಈಗ ಒಂದು ಪ್ರಶ್ನೆ ಹುಟ್ಟುತ್ತಿರಬಹುದು, ಹಾಗಿದ್ದರೆ ಇಲ್ಲಿಯವರೆಗೆ ಯಾರಿಗೂ ಏಕೆ ಸಿಗಲಿಲ್ಲ? ಈ ರಹಸ್ಯವು ಏಕೆ ಇಷ್ಟು ವರ್ಷಗಳ ಕಾಲ ಅಡಗಿತ್ತು? ಇದರ ಉತ್ತರವೂ ಕೂಡ ಅಷ್ಟೇ ರಹಸ್ಯಮಯವಾಗಿದೆ. ಸ್ವತಃ ಈ ಸಂಕೇತದಷ್ಟು ಕೇವಲ ವಿಷಯಗಳು ಸಮಯಕ್ಕಿಂತ ಮೊದಲು ಸಿಕ್ಕರೆ ಅವು ವರದಾನ ಆಗುವುದಿಲ್ಲ, ಬದಲಿಗೆ ಹೊರೆಯಾಗಿ ಹೋಗುತ್ತವೆ. ಆದರೆ ಭಾಗ್ಯವು ಸಿದ್ಧವಾದಾಗ ಅದೇ ವಿಷಯ ಜೀವನದ ದಿಕ್ಕನ್ನೇ ಬದಲಿಸುತ್ತದೆ. ಇಂದಿನ ದಿನ ಸಾಮಾನ್ಯವಲ್ಲ, ಗಮನ ಕೊಡಿ, ಏಕೆಂದರೆ ಮುಂದಿನ ಕೆಲವು ದಿನಗಳಲ್ಲಿ ನಿಮ್ಮ ಜೀವನಕ್ಕೆ ಒಬ್ಬ ವ್ಯಕ್ತಿ ಪ್ರವೇಶಿಸಬಹುದು, ನಿಮಗೆ ಯಾವುದೋ ಹಳೆಯ ವಿಷಯವನ್ನು ನೆನಪಿಸುತ್ತಾನೆ. ಒಂದು ಸಾಮಾನ್ಯ ಮಾತು ನಿಮ್ಮ ಮನಸ್ಸಿನಲ್ಲಿ ವರ್ಷಗಳಿಂದ ಮುಚ್ಚಿ ಹೋಗಿರುವ ಒಂದು ಬಾಗಿಲನ್ನು ತೆರೆಯಬಹುದು. ಆ ಸಮಯದಲ್ಲಿ ಅವಸರ ಮಾಡಬೇಡಿ, ಪ್ರತಿ ಪದವನ್ನು ಗಮನದಿಂದ ಕೇಳಿ, ಏಕೆಂದರೆ ಕೆಲವೊಮ್ಮೆ ಪೂರ್ವಜರು ನೇರವಾಗಿ ಮಾತನಾಡುವುದಿಲ್ಲ, ಅವರು ಸಂದರ್ಭಗಳ ಮೂಲಕ ತಮ್ಮ ಸಂದೇಶ ಕಳುಹಿಸುತ್ತಾರೆ. ಮತ್ತು ಈ ಸಮಯದಲ್ಲಿ ನಿಮಗೆ ಅನಿಸುತ್ತಿದ್ದರೆ ಜೀವನದಲ್ಲಿ ತುಂಬಾ ಶ್ರಮಿಸಿದರೂ ಹಣ ನಿಮ್ಮ ಕೈಯಲ್ಲಿ ನಿಲ್ಲುತ್ತಿಲ್ಲ, ಇದು ಕೂಡ ಅದೇ ಸಂಕೇತದ ಭಾಗವಾಗಿರಬಹುದು. ಏಕೆಂದರೆ ಹಳೆಯ ಶಕ್ತಿಯು ಬದಲಾದಾಗ ಮೊದಲು ಹಳೆಯ ದಾರಿಗಳು ಮುಚ್ಚುತ್ತವೆ, ನಂತರ ಹೊಸ ಬಾಗಿಲುಗಳು ತೆರೆಯುತ್ತವೆ. ಸ್ನೇಹಿತರೆ, ಇದೇ ಕಾರಣಕ್ಕೆ ಕಳೆದ ಸಮಯದಲ್ಲಿ ನಿಮಗೆ ಹಲವು ಬಾರಿ ಹೀಗೆ ಅನಿಸಿರಬಹುದು. ಸ್ನೇಹಿತರೆ, ಈ ಕ್ಷಣದವರೆಗೆ ನಿಮ್ಮ ಹೃದಯ ಬಡಿತ ಸ್ವಲ್ಪ ಜೋರಾಗಿದ್ದರೆ ಕೆಳಗೆ ಕಮೆಂಟ್ನಲ್ಲಿ ಕೇವಲ ಒಂದು ಪದ ಬರೆಯಿರಿ, ಸಂಕೇತ. ಈ ಪದ ಕೇವಲ ಒಂದು ಕಮೆಂಟ್ ಆಗಿರುವುದಿಲ್ಲ, ಬದಲಿಗೆ ನೀವು ಬರುವ ಬದಲಾವಣೆಯನ್ನು ಮುಕ್ತ ಮನಸ್ಸಿನಿಂದ ಸ್ವೀಕರಿಸಲು ಸಿದ್ಧರಿದ್ದೀರಿ ಎಂಬ ನಿಮ್ಮ ಮನಸ್ಸಿನ ಸ್ವೀಕಾರದ ಸಂಕೇತವಾಗಿರುತ್ತದೆ. ಮತ್ತು ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಮ್ಮ ಹೊಸಬೆಳಕು ಯೂಟ್ಯೂಬ್ ಚಾನಲ್ಗೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಮುಂದೆ ಹೋಗೋಣ. ಈ ರೀತಿಯ ರಹಸ್ಯಮಯ ಮತ್ತು ಸ್ಫೂರ್ತಿದಾಯಕ ಮಾತುಗಳನ್ನು ಕೇಳಲು ಇಷ್ಟವಾದರೆ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ, ಏಕೆಂದರೆ ಅನೇಕ ಬಾರಿ ಮುಂದಿನ ಸಂಕೇತವು ಕೇವಲ ಕೇಳುವ ತಾಳ್ಮೆ ಇರುವವರಿಗೆ ಮಾತ್ರ ತಲುಪುತ್ತದೆ. ಇನ್ನೊಂದು ವಿಷಯ, ನಿಮ್ಮ ವೃತ್ತಿಯ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ದೀರ್ಘಕಾಲದಿಂದ ನಡೆಯುತ್ತಿರುವ ಚಿಂತೆಯೂ ಕೂಡ ಈ ರಹಸ್ಯಕ್ಕೆ ಸಂಬಂಧಿಸಿದೆ ಎಂದು ಕಾಣುತ್ತದೆ. ನೌಕರಿ, ವ್ಯವಹಾರ ಅಥವಾ ಕೆಲಸದ ಕ್ಷೇತ್ರದಲ್ಲಿ ಎಲ್ಲವೂ ಸಾಮಾನ್ಯವಾಗಿದೆ ಎಂದು ಅನಿಸಬಹುದು, ಆದರೆ ಅದೃಶ್ಯ ಮಟ್ಟದಲ್ಲಿ ಸಂದರ್ಭಗಳು ಬದಲಾಗುತ್ತಿವೆ. ಯಾವುದೇ ಹಳೆಯ ಸಂಪರ್ಕ, ಯಾವುದೋ ಮರೆತು ಹೋದ ಅವಕಾಶ, ಅಥವಾ ನೀವು ಮೊದಲು ಗಂಭೀರವಾಗಿ ತೆಗೆದುಕೊಳ್ಳದ ಯಾವುದೋ ಪ್ರಸ್ತಾವನೆ ಇದ್ದಕ್ಕಿದ್ದಂತೆ ಮತ್ತೆ ನಿಮ್ಮ ಮುಂದೆ ಬರಬಹುದು. ಹೆಚ್ಚಿನ ಜನರು ಅದನ್ನು ಕಾಕತಾಳೀಯ ಎಂದು ಬಿಟ್ಟು ಬಿಡುತ್ತಾರೆ, ಆದರೆ ನೀವು ಸಂಕೇತಗಳನ್ನು ಗುರುತಿಸಿದರೆ ಬಹುಶಃ ಅದೇ ದಾರಿ ನಿಮ್ಮ ಜೀವನದ ಅತಿದೊಡ್ಡ ಸಮೃದ್ಧಿಯ ಆರಂಭವಾಗುತ್ತದೆ. ಮತ್ತು ಇಲ್ಲಿಯೇ ಒಂದು ವಿಷಯ ಅಡಗಿದೆ, ಅದನ್ನು ಈಗ ತಿಳಿದುಕೊಳ್ಳುವುದು ನಿಮಗೆ ಉಸಿರಾಡುವಷ್ಟು ಅವಶ್ಯಕ. ಈ ಅದೃಶ್ಯ ವಿಷಯವನ್ನು ಕೇಳಿದ ತಕ್ಷಣ ನೀವು ಸುಮ್ಮನಾಗುತ್ತೀರಿ. ಯಾರೋ ಜೀವನ ಪೂರ್ತಿ ಒಂದು ಚಿಕ್ಕ ಕಬ್ಬಿಣದ ಕಿಲಿಯನ್ನು ಇಟ್ಟುಕೊಂಡಿದ್ದರು, ಯಾರೋ ಹಳೆಯ ಪೆಟ್ಟಿಗೆಯನ್ನು ಎಂದಿಗೂ ತೆರೆಯಲು ಬಿಡಲಿಲ್ಲ, ಅಥವಾ ಯಾವುದೋ ಮರ, ಬಾವಿ, ಅಂಗಳ ಅಥವಾ ಮುರಿದ ಕೊಠಡಿಯ ಬಗ್ಗೆ ಪದೇ ಪದೇ ಹೇಳಿದ್ದರು. ಅಲ್ಲಿ ಕಾರಣವಿಲ್ಲದೆ ಹೋಗಬೇಡಿ. ಆ ಸಮಯದಲ್ಲಿ ಬಹುಶಃ ಯಾರೂ ಆ ಮಾತುಗಳಿಗೆ ಗಮನ ಕೊಡಲಿಲ್ಲ, ಆದರೆ ಸಮಯವು ಯಾವುದೇ ರಹಸ್ಯವನ್ನು
ಶಾಶ್ವತವಾಗಿ ಮುಚ್ಚಿಡುವುದಿಲ್ಲ. ಕುಂಭರಾಶಿಯವರಿಗೆ ಇಂದಿನ ಗ್ರಹ ಸ್ಥಿತಿಯು ಈ ಸಂಕೇತ ಕೊಡುತ್ತಿದೆ. ನಿಮ್ಮ ಜೀವನದಲ್ಲಿ ಅಡಗಿರುವ ಅವಕಾಶಗಳು ಕೇವಲ ಶ್ರಮದಿಂದ ಮಾತ್ರವಲ್ಲ, ಬದಲಿಗೆ ನೆನಪಿನಿಂದಲೂ ಕೂಡ ಸಂಬಂಧಿಸಿವೆ. ಕುಟುಂಬವು ಮರೆತು ಹೋದ ಮಾತುಗಳೇ ನಿಮಗೆ ಭಾಗ್ಯದ ಬಾಗಿಲು ಆಗಬಹುದು. ಆದರೆ ಇಲ್ಲಿ ಇದರ ಅರ್ಥ ನೀವು ಯಾವುದೋ ಅಡಗಿರುವ ಭೌತಿಕ ನಿಧಿಯನ್ನು ಹುಡುಕಲು ಹೊರಟಿದ್ದೀರಿ ಎಂದಲ್ಲ. ಈ ಸಂಪೂರ್ಣ ಸಂಕೇತದ ಅತ್ಯಂತ ಮುಖ್ಯವಾದ ಭಾಗವೆಂದರೆ ಪರಂಪರೆ, ಅವಕಾಶ ಮತ್ತು ತಲೆಮಾರುಗಳಿಂದ ಮುಂದೆ ಬರುವ ಜ್ಞಾನ. ಕೆಲವೊಮ್ಮೆ ಅದು ಯಾವುದೋ ಭೂಮಿಯ ಕಾಗದವಾಗಿರುತ್ತದೆ. ಕೆಲವೊಮ್ಮೆ ಕುಟುಂಬದ ಭಾಗವೆಂದರೆ ಪರಂಪರೆ, ಅವಕಾಶ ಮತ್ತು ತಲೆಮಾರುಗಳಿಂದ ಮುಂದೆ ಬರುವ ಜ್ಞಾನ. ಕೆಲವೊಮ್ಮೆ ಅದು ಯಾವುದೋ ಭೂಮಿಯ ಕಾಗದವಾಗಿರುತ್ತದೆ. ಕೆಲವೊಮ್ಮೆ ಕುಟುಂಬದ ಅಪೂರ್ಣ ಮಾಹಿತಿ. ಕೆಲವೊಮ್ಮೆ ಯಾವುದೋ ಸಂಬಂಧವು ಮತ್ತೆ ಜೋಡಣೆಯಾಗುವುದು. ಕೆಲವೊಮ್ಮೆ ಇಡೀ ಕುಟುಂಬದ ಭವಿಷ್ಯವನ್ನೇ ಬದಲಾಯಿಸುವ ನಿರ್ಧಾರ. ನಿಮ್ಮ ಸುತ್ತ ದಿನಗಳಲ್ಲಿ ಅರಿವಿಲ್ಲದೆ ನಿಮ್ಮ ಭಾಗ್ಯದ ಬಾಗಿಲಿನ ಕೀಲಿಯಾಗುವ ವ್ಯಕ್ತಿಯೂ ಇರಬಹುದು. ಮೊದಲ ನೋಟಕ್ಕೆ ಆತ ಸಾಮಾನ್ಯವಾಗಿ ಕಾಣುತ್ತಾನೆ, ಅವನ ಮಾತು ಕೂಡ ಸಾಮಾನ್ಯವಾಗಿ ಕಾಣುತ್ತದೆ. ಆದರೆ ಅದೇ ಒಂದು ವಾಕ್ಯ ನಿಮ್ಮ ಮನಸ್ಸಿನಲ್ಲಿ ವರ್ಷಗಳಿಂದ ಮುಚ್ಚಿಹೋಗಿರುವ ಯಾವುದೋ ನೆನಪನ್ನು ಎಬ್ಬಿಸುತ್ತದೆ. ಸ್ನೇಹಿತರೆ, ಇನ್ನೊಂದು ಮುಖ್ಯವಾದ ವಿಷಯ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿ ಅವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿ ಅವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರುಕಾಟ, ವಶೀಕರಣ, ನಿಮ್ಮ ಯಾವುದೇ ಸಮಸ್ಯೆ ಇದ್ದರೂ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಈಗ ನಿಮಗೆ ಸುವರ್ಣ ಅವಕಾಶ. ಸ್ನೇಹಿತರೆ, ನೀವು ಶಾಂತ ಮನಸ್ಸಿನಿಂದ ಯೋಚಿಸಿದರೆ ಅದೇ ನಿರ್ಧಾರವು ನಿಮಗೆ ಭವಿಷ್ಯದಲ್ಲಿ ದೊಡ್ಡ ಸಾಧನೆ ಕೊಡಬಹುದು. ಈ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಎರಡು ಧ್ವನಿಗಳು ನಡೆಯುತ್ತಿವೆ. ಒಂದು ಹೇಳುತ್ತಿದೆ, ಇದೆಲ್ಲ ಕಲ್ಪನೆ. ಇನ್ನೊಂದು ತುಂಬಾ ನಿಧಾನ ಸ್ವರದಲ್ಲಿ ಹೇಳುತ್ತಿದೆ, ಇಲ್ಲ, ಇದರಲ್ಲಿ ಏನೋ ಇದೆ. ಇಂದು ಆ ಎರಡನೆಯ ಧ್ವನಿಯನ್ನು ನಿರ್ಲಕ್ಷಿಸಬೇಡಿ, ಏಕೆಂದರೆ ಅನೇಕ ಬಾರಿ ಅಂತರ್ಜ್ಞಾನವು ಭವಿಷ್ಯದ ಮೊದಲ ಬಾಗಿಲು ತಟ್ಟುವುದು. ಮತ್ತು ಈಗ ಹಣದ ಮಾತು. ಕಳೆದ ತಿಂಗಳುಗಳಲ್ಲಿ ನೀವು ಹಣದ ಬಗ್ಗೆ ಮಾಡಿದಷ್ಟು ಚಿಂತೆಯೂ ಹೊರೆಯೂ ನಿಮ್ಮ ಮುಖಕ್ಕಿಂತ ಹೆಚ್ಚು ನಿಮ್ಮ ಮನಸ್ಸಿನಲ್ಲಿ ಕಾಣಿಸುತ್ತದೆ. ಆದರೆ ಗ್ರಹಗಳು ಸಂಕೇತ ಕೊಡುತ್ತಿವೆ, ಆರ್ಥಿಕ ಸ್ಥಿತಿಯಲ್ಲಿ ಬದಲಾವಣೆ ಯಾವುದೇ ದೊಡ್ಡ ಪವಾಡದಿಂದಲ್ಲ, ಬದಲಿಗೆ ಒಂದು ಅಡಗಿರುವ ಅವಕಾಶದಿಂದ ಬರುತ್ತದೆ. ಬೇರೆಯವರು ಬಹುಶಃ ಮಹತ್ವ ಕೊಡದಿರುವ ಅವಕಾಶ. ಬಹುಶಃ ಯಾವುದೋ ಹಳೆಯ ಕೆಲಸ ಮತ್ತೆ ಶುರುವಾಗಬಹುದು. ಯಾವುದೋ ನಿಂತು ಹೋದ ಪಾವತಿ ಸಿಗಬಹುದು. ಬಹುಶಃ ಕುಟುಂಬಕ್ಕೆ ಸಂಬಂಧಿಸಿದ ಯಾವುದೋ ಮಾಹಿತಿಯು ನಿಮಗೆ ಹೊಸ ಸಾಧ್ಯತೆಯನ್ನು ತರಬಹುದು. ನೀವು ವರ್ಷಗಳಿಂದ ಸಾಮಾನ್ಯ ಎಂದುಕೊಂಡಿರುವ ವಿಷಯವೇ ನಿಮಗೆ ದೊಡ್ಡದಾಗಬಹುದು. ಈ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ದಿಗಂತ ಹಿರಿಯರ ಮುಖ ಇದ್ದಕ್ಕಿದ್ದಂತೆ ಕಂಡರೆ ಕೆಲವು ಕ್ಷಣ ಅವರಿಗೆ ಕೃತಜ್ಞತೆ ಸಲ್ಲಿಸಿ. ಈ ಆಧ್ಯಾತ್ಮಿಕ ಅಭ್ಯಾಸ ನಿಮ್ಮ ಮನಸ್ಸನ್ನು ಸ್ಥಿರಗೊಳಿಸುತ್ತದೆ. ಸ್ನೇಹಿತರೆ, ಈ ಎಲ್ಲ ವಿಷಯಗಳು ನಿಮ್ಮ ಮನಸ್ಸನ್ನು ಮುಟ್ಟುತ್ತಿದ್ದರೆ ಒಂದು ಸಣ್ಣ ಸಹಾಯ ಮಾಡಿ, ಈ ವಿಡಿಯೋವನ್ನು ಲೈಕ್ ಮಾಡಿ. ಇದರಿಂದ ಈ ಸಂದೇಶ ಈ ಸಮಯದಲ್ಲಿ ಯಾವುದೋ ಸಂಕೇತಕ್ಕಾಗಿ ಕಾಯುತ್ತಿರುವವರಿಗೆ ತಲುಪಲಿ. ಮತ್ತು ನೀವು ಇನ್ನೂ ನಮ್ಮೊಂದಿಗೆ ಸೇರಲು ಆಯ್ಕೆ ಮಾಡಿದ್ದರೆ ಈಗ ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ ಎಂದು ಕಮೆಂಟ್ ಮಾಡಿ. ಸ್ನೇಹಿತರೆ, ಈಗ ನಿಮ್ಮ ಜೀವನದಲ್ಲಿ ಮೂರನೆಯ ಬಾಗಿಲು ತೆರೆಯಲು ಸಿದ್ಧವಾಗುತ್ತಿದೆ ಎಂದು ಅನಿಸುತ್ತದೆ. ಆದರೆ ಇಲ್ಲಿ ಒಂದು ಪರೀಕ್ಷೆಯೂ ಇದೆ. ನಿಮ್ಮ ಮನಸ್ಸಿನಲ್ಲಿ ದುರಾಸೆ ಬಂದರೆ ಸಂಕೇತಗಳು ಮಸುಕಾಗಬಹುದು. ನಿಮ್ಮ ಮನಸ್ಸಿನಲ್ಲಿ ಕೃತಜ್ಞತೆ ಇದ್ದರೆ ಅದೇ ಸಂಕೇತ ಇನ್ನೂ ಸ್ಪಷ್ಟವಾಗುತ್ತದೆ. ನೆನಪಿಡಿ, ಪೂರ್ವಜರು ಎಂದಿಗೂ ಭಯ ಕೊಡುವುದಿಲ್ಲ, ಅವರು ಕೇವಲ ದಿಕ್ಕನ್ನು ಕೊಡುತ್ತಾರೆ. ಮತ್ತು ದಿಕ್ಕನ್ನು ಅರ್ಥ ಮಾಡಿಕೊಳ್ಳಲು ಮನಸ್ಸು ಶಾಂತವಾಗಿರುವುದು ಅವಶ್ಯಕ. ಈ ನಡುವೆ ನಿಮ್ಮ ಕೆಲಸದ ಕ್ಷೇತ್ರದಲ್ಲೂ ಒಂದು ಬದಲಾವಣೆ ಕಾಣಿಸುತ್ತದೆ. ನಿಮ್ಮ ಸಾಮರ್ಥ್ಯವನ್ನು ನಿರ್ಲಕ್ಷಿಸಿದ ವ್ಯಕ್ತಿಯೇ ಈಗ ನಿಮ್ಮ ಸಲಹೆ ಅಥವಾ ಸಹಾಯ ಕೇಳುತ್ತಿರುವುದು ಕಾಣಿಸಬಹುದು. ಇದು ಪ್ರತಿಕ್ರಿಯೆ ನೀಡುವ ಸಮಯವಲ್ಲ, ಬದಲಿಗೆ ನಿಮ್ಮ ಪ್ರಬುದ್ಧತೆಯನ್ನು ಹೆಚ್ಚಿಸುವ ಸಮಯ. ಏಕೆಂದರೆ ಗೌರವ ಯಾವಾಗಲೂ ಮಾತುಗಳಿಂದ ಸಿಗುವುದಿಲ್ಲ, ವರ್ತನೆಯಿಂದ ಸಿಗುತ್ತದೆ. ನಿಮ್ಮ ಹಣಕ್ಕೆ ಸಂಬಂಧಿಸಿದ ಇನ್ನೊಂದು ಸಂಕೇತವು ಕಾಣಿಸುತ್ತಿದೆ. ಯಾವುದೋ ಸಣ್ಣ ವಸ್ತು, ಯಾವುದೋ ಹಳೆಯ ಕಾಗದ, ಯಾವುದೋ ಮರೆತು ಹೋದ ಮಾಹಿತಿ. ಗಮನದಿಂದ ಕೇಳಿ, ಪ್ರತಿ ದಾಖಲೆಯನ್ನು ಜಾಗ್ರತೆಯಿಂದ ನೋಡಿ, ಪ್ರತಿ ನಿರ್ಧಾರವನ್ನು ಯೋಚಿಸಿ ತೆಗೆದುಕೊಳ್ಳಿ. ಸ್ನೇಹಿತರೆ, ಪ್ರಿಯ ಪೂರ್ವಜರನ್ನು ನೆನಪಿಸಿಕೊಳ್ಳಿ, ಮನಸ್ಸಿನಲ್ಲಿ ಅವರ ಆಶೀರ್ವಾದ ಕೇಳಿ. ಕೆಲವೊಮ್ಮೆ ಈ ನೆನಪು ನಮ್ಮನ್ನು ಒಳಗಿನಿಂದ ಇಷ್ಟು ಗಟ್ಟಿ ಮಾಡುತ್ತದೆ, ನಾವು ಮೊದಲು ನಿರ್ಲಕ್ಷಿಸಿದ ಅವಕಾಶಗಳನ್ನು ಕೂಡ ಗುರುತಿಸುತ್ತೇವೆ. ಈ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ನಂಬಿಕೆಯ ಒಂದು ಚಿಕ್ಕ ದೀಪ ಉರಿಯುತ್ತಿದ್ದರೆ ಕಮೆಂಟ್ನಲ್ಲಿ ಕೇವಲ ಒಂದು ಪದ ಬರೆಯಿರಿ,
ವಿರಾಸತ್ ಈ ಪದ ಕೇವಲ ಒಂದು ಕಮೆಂಟ್ ಆಗಿರುವುದಿಲ್ಲ. ಇದು ನಿಮ್ಮ ಜೀವನದಲ್ಲಿ ಬರುವ ಸಕಾರಾತ್ಮಕ ಬದಲಾವಣೆಯನ್ನು ಸ್ವಾಗತಿಸಲು ನೀವು ಸಿದ್ಧರಿದ್ದೀರಿ ಎಂಬ ನಂಬಿಕೆಯ ಸಂಕೇತವಾಗಿರುತ್ತದೆ. ಸ್ನೇಹಿತರೆ, ನಿಮ್ಮ ಕುಟುಂಬವನ್ನು ಗೌರವಿಸಿ, ನಿಮ್ಮ ಕರ್ಮವನ್ನು ಪ್ರಾಮಾಣಿಕತೆಯಿಂದ ನಿರ್ವಹಿಸಿ ಮತ್ತು ಆ ಪರಂಪರೆಯನ್ನು ಮುಂದೆ ಕೊಂಡೊಯ್ಯಿರಿ. ಅದು ಹಣಕ್ಕಿಂತ ಹೆಚ್ಚು ಮೌಲ್ಯಯುತವಾಗಿದೆ. ನೆನಪಿಡಿ, ಜಗತ್ತಿನ ಅತಿ ದೊಡ್ಡ ಖಜಾನೆ ಬೀಗದಲ್ಲಿ ಮುಚ್ಚಿಡುವಂಥದ್ದಲ್ಲ. ಅತಿ ದೊಡ್ಡ ಖಜಾನೆ ಎಂದರೆ ಅದು ನಿಮ್ಮ ನಿರ್ಧಾರಗಳನ್ನು ಬದಲಿಸುವುದು, ನಿಮ್ಮ ಆಲೋಚನೆಯನ್ನು ಎತ್ತರಕ್ಕೆ ಏರಿಸುವುದು ಮತ್ತು ನಿಮ್ಮ ಕುಟುಂಬದ ಮುಂದಿನ ಪೀಳಿಗೆಗೆ ಹೊಸ ದಾರಿ ಮಾಡುವುದು. ಮುಂದಿನ ಕೆಲವು ವಾರಗಳು ನಿಮಗೆ ವಿಶೇಷವಾಗಿರಬಹುದು. ಯಾವುದೋ ಹೊಸ ನಿರ್ಧಾರ, ಯಾವುದೋ ಹೊಸ ಸಂಪರ್ಕ, ಯಾವುದೋ ಹಳೆಯ ಅಪೂರ್ಣ ಕೆಲಸ ಅಥವಾ ಮೊದಲ ನೋಟಕ್ಕೆ ಚಿಕ್ಕದಾಗಿ ಕಾಣುವ, ಆದರೆ ಸಮಯದ ಜೊತೆಗೆ ಅದೇ ನಿಮ್ಮ ಅತಿ ದೊಡ್ಡ ಸಾಧನೆಯ ಆಧಾರವಾಗುವ ಅವಕಾಶ. ಅದರಿಂದ ಆತುರ ಮಾಡಬೇಡಿ. ಪ್ರತಿ ಬೆಳಗ್ಗೆ ಕೆಲವು ಕ್ಷಣ ಶಾಂತವಾಗಿ ಕುಳಿತುಕೊಳ್ಳಿ. ನಿಮ್ಮ ಮನಸ್ಸಿನ ಧ್ವನಿಯನ್ನು ಕೇಳಿ. ನಿಮ್ಮ ತಾಯಿ, ತಂದೆ ಮತ್ತು ಹಿರಿಯರನ್ನು ಗೌರವಿಸಿ. ಸಾಧ್ಯವಾದಷ್ಟು ಅಗತ್ಯವಿರುವವರಿಗೆ ಸಹಾಯ ಮಾಡಿ. ಇದೇ ಭಾಗ್ಯದ ಬಾಗಿಲನ್ನು ಮೊದಲು ತೆರೆಯುವ ಕರ್ಮ. ಮತ್ತು ಈಗ ನಾನು ನಿಮ್ಮಲ್ಲಿ ಒಂದು ಕೊನೆಯ ಪ್ರಶ್ನೆ ಕೇಳಲು ಬಯಸುತ್ತೇನೆ. ನಿಜವಾಗಿಯೂ ಇಂದು ನಿಮ್ಮ ಪೂರ್ವಜರು ನಿಮಗೆ ಕೇವಲ ಒಂದು ವಾಕ್ಯ ಹೇಳಬಹುದಾದರೆ ಅದು ಏನಾಗಿರುತ್ತದೆ? ನಿಮ್ಮ ಮನಸ್ಸಿನಲ್ಲಿ ಆ ಉತ್ತರವನ್ನು ಅನುಭವಿಸಿ. ಅದನ್ನು ಪದಗಳಲ್ಲಿ ಹುಡುಕಬೇಡಿ, ಏಕೆಂದರೆ ಕೆಲವು ಸಂದೇಶಗಳನ್ನು ಹೃದಯ ಮಾತ್ರ ಅರ್ಥ ಮಾಡಿಕೊಳ್ಳುತ್ತದೆ. ಈ ಸಂಪೂರ್ಣ ಪ್ರಯಾಣವು ನಿಮ್ಮ ಒಳಗೆ ಆಸೆ ಹುಟ್ಟಿಸುತ್ತಿದ್ದರೆ, ನಿಮಗೆ ಅನಿಸಿದರೆ ಈ ಸಂದೇಶ ಯಾವುದೋ ರೀತಿಯಲ್ಲಿ ನಿಮ್ಮ ಜೀವನಕ್ಕೆ ಸಂಬಂಧಿಸಿದೆ, ಹಾಗಾದರೆ ಕಮೆಂಟ್ನಲ್ಲಿ ಕೇವಲ ಒಂದು ಪದ ಬರೆಯಿರಿ. ಪೂರ್ವಜ. ನಾನು ಆ ಎಲ್ಲ ಕಮೆಂಟ್ಗಳನ್ನು ಕೇವಲ ಒಂದು ಪದ ಎಂದುಕೊಳ್ಳುವುದಿಲ್ಲ, ಬದಲಿಗೆ ನಿಮ್ಮ ಪೂರ್ವಜರಿಗೆ ಗೌರವ ಮತ್ತು ಕೃತಜ್ಞತೆಯ ನಮಸ್ಕಾರ ಎಂದು ಸ್ವೀಕರಿಸುತ್ತೇನೆ. ನೀವು ಇನ್ನೂ ಈ ಕುಟುಂಬದ ಭಾಗವಾಗಿಲ್ಲದಿದ್ದರೆ ಇಂದೇ ನಮ್ಮ ಹೊಸಬೆಳಕು ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ದಿನ ನಿಮಗೆ ಹೊಸ ದಿನ ಒಂದು ಹೊಸ ಸಂಕೇತ ತರುತ್ತದೆ ಮತ್ತು ಮುಂದಿನ ಸಂದೇಶ ನಿಮ್ಮ ಜೀವನದ ಆ ಪ್ರಶ್ನೆಗೆ ಉತ್ತರ ತರಬಹುದು, ಅದನ್ನು ನೀವು ವರ್ಷಗಳಿಂದ ಹುಡುಕುತ್ತಿದ್ದೀರಿ. ಭಗವಂತನಲ್ಲಿ ನನ್ನ ಪ್ರಾರ್ಥನೆ, ನಿಮ್ಮ ಮನೆಯಲ್ಲಿ ಸುಖ ಇರಲಿ, ನಿಮ್ಮ ಕುಟುಂಬದಲ್ಲಿ ಪ್ರೀತಿ ಇರಲಿ, ನಿಮ್ಮ ಕರ್ಮದಲ್ಲಿ ಯಶಸ್ಸು ಸಿಗಲಿ, ನಿಮ್ಮ ಗೌರವದಲ್ಲಿ ವೃದ್ಧಿಯಾಗಲಿ, ನಿಮ್ಮ ಹಣದಲ್ಲಿ ಸ್ಥಿರತೆ ಬರಲಿ ಮತ್ತು ಅದಕ್ಕಿಂತ ಮುಖ್ಯವಾಗಿ ನಿಮ್ಮ ಒಳಗೆ ಸರಿ ಮತ್ತು ತಪ್ಪನ್ನು ಗುರುತಿಸುವ ಬುದ್ಧಿ ಯಾವಾಗಲೂ ಜಾಗೃತವಾಗಿರಲಿ. ಇದೇ ನಿಜವಾದ ಖಜಾನೆ, ಇದೇ ಅತಿ ದೊಡ್ಡ ಪರಂಪರೆಯಾಗಿದೆ, ಇದೇ ನಿಮ್ಮ ಪೂರ್ವಜರ ಅತ್ಯಂತ ಅಮೂಲ್ಯ ಆಶೀರ್ವಾದವಾಗಿದೆ. ಸ್ನೇಹಿತರೆ, ನಿಮಗೆ ವಿಡಿಯೋ ಇಷ್ಟವಾಯಿತು ಎಂದು ನಾನು ಭಾವಿಸುತ್ತೇನೆ. ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಮ್ಮ ಹೊಸಬೆಳಕು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಕಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ ಎಂದು ಕಮೆಂಟ್ ಮಾಡಿ. ಧನ್ಯವಾದಗಳು.